ರೂಪುಗೊಳ್ಳುತ್ತೆ ಅದನ್ನ ಕೃಷ್ಣ ಪ್ರಕಟಿಸಿದ. ಎಲ್ಲ ಕಡೆ ಕೇವಲ ಒಂದೊಂದು ವಿಶೇಷ ಗುಣಗಳನ್ನು ಹೇಳಿದ್ರೆ, ಸ್ತ್ರೀಯಲ್ಲಿ ಭಗವಂತನ ಇಷ್ಟು ವಿಭೂತಿಗಳು ತುಂಬಿಕೊಂಡಿದೆ ಅನ್ನುವುದನ್ನ ಲಕ್ಷ್ಮಿಯ ವಿಶೇಷ ಮೂರ್ತಿಗಳಾಗಿ ನಿರೂಪಣೆ ಮಾಡಿದ. ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರ. ಸಾಮಗಾನದಲ್ಲಿ ಬೃಹತ್ ಸಾಮ ಅನ್ನುವುದು ಒಂದು ಪದ್ಧತಿ, 1000 ಪದ್ಧತಿಯಲ್ಲಿ ಒಂದು ವಿಶಿಷ್ಟವಾದ ಪದ್ಧತಿ. ದೇವರಿಗೆ ಬೃಹತ್ ಸಾಮ ಅಂತ ಹೆಸರು ಕೂಡ ಇದೆ. ಈ ರಥಂತರ ಸಾಮ, ಕೌತುಮ ಸಾಮ, ಪ್ರಾಣಾಯನೀಯ ಸಾಮ, ಹಾಗೆ ಬೃಹತ್ ಸಾಮ ಅಂತ ಇವತ್ತು ಹೆಚ್ಚು ಕಮ್ಮಿ ಲುಪ್ತ ಆಗಿದೆ. ನಮ್ಗೆ ಯಾವ್ದು ವಿಶೇಷವೋ ಅದೇ ಕಳೆದು ಹೋಗುತ್ತೆ. ಬೃಹತ್ ಅಂದ್ರೆ ದೊಡ್ಡದು, ಸಾರವತ್ತಾದ ತಿಳಿವಿಗೆ ಎಟುಕದ ರೂಪವನ್ನ ಬೃಹತ್ ಸಾಮ. ಅದು ತಕ್ಷಣ ಕಲೀಲಿಕ್ಕೂ ಸಾಧ್ಯ ಇಲ್ಲದೆ ಇರುವಂತದ್ದು, ಸುಲಭದಲ್ಲಿ ಬೇರೆ ವೇದಗಳ ಹಾಗೆ. ಮತ್ತು ಮುಖ್ಯವಾಗಿ ಭಗವಂತನ ವಿಶೇಷ ವಿಭೂತಿಯನ್ನು ಹೊತ್ತದ್ದು ಅಂತ ಬಂದಾಗ, ಅವನಿಗೆ ಸಮನಾದ ಮತ್ತೊಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ಇಲ್ಲ ಅನ್ನೋದನ್ನು ಕೂಡ ಅದೇ ನಾಮದ ಮೂಲಕ ಅದು ಪರಿಚಯಿಸಿಕೊಡುವಂಥದ್ದು. ಗಾಯತ್ರಿ ಛಂದಸಾಮಹಂ, ಛಂದಸಾಂ ಅಹಂ ಗಾಯತ್ರಿ, ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ. ಇದು ಉಪನಿಷತ್ತೇ ಹೇಳುವ ಅರ್ಥ, ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ ಅಂತ. ಛಂದಸ್ಸು ಅಂದ್ರೆ ಮುಚ್ಚಿಟ್ಟ ಕರಡಿಗೆಗಳು ಅಂತ ಅರ್ಥ. ಸುಲಭದಲ್ಲಿ ತೆರೆದುಕೊಳ್ಳುವವುಗಳಲ್ಲ, ಬಹಳ ಬೇಗ ಅರ್ಥ ಆಗುವುದಿಲ್ಲ, ಮತ್ತೆ ತಪ್ಪರ್ಥ ಜಾಸ್ತಿ ಆಗುತ್ತೆ. ನಾವು ಕಲ್ತಿದ್ದೇವೆ ಅಂತ ಎಷ್ಟು ಅದರ ಬಗ್ಗೆ ಹೆಮ್ಮೆ ಪಡ್ತೇವೋ ಅಷ್ಟು ಅದರ ಬಗ್ಗೆ ಜಾಗ್ರತೆನೂ ಇರಬೇಕು. ಮುಚ್ಚಿಟ್ಟ ಕರಡಿಗೆಯಲ್ಲಿರುವಂತಹ ಮಂತ್ರಗಳ ಭಾಗಕ್ಕೆ ಛಂದಸ್ ಅಂತ ಹೆಸರು. ನಾನು ಅದರಲ್ಲಿ ಗಾಯತ್ರಿ ಅಂತ ಅನ್ನೋದು ವಿಶೇಷವಾದ ಛಂದಸ್ಸು, ಅಲ್ಲಿ ನಾನಿದ್ದೇನೆ. ಮಾಸಾನಾಂ ಮಾರ್ಗಶೀರ್ಷೋಹಂ, ಮಾರ್ಗಶೀರ್ಷ, ಶೀರ್ಷ ಅಂದ್ರೆ ತಲೆಯ ಭಾಗ ಅಥವಾ ತುದಿ, ಮಾರ್ಗದಲ್ಲಿ ಕೊನೆಯಲ್ಲಿದ್ದೇನೆ. ಅಂದ್ರೆ ನೀವೇನೇ ಪ್ರಯಾಣ ಮಾಡಿದ್ರು ಎಲ್ಲದರ ಕೊನೆ ನಾನೇ, ಯಾಕಂದ್ರೆ ಫಲ ಕೊಡೋನು ನಾನಾದ್ರಿಂದಾಗಿ. ನೀವು ಯಾವ ದಾರಿಯಲ್ಲಿ ಹೋದ್ರು ಮಯೈವ ವಿಹಿತಾನ್ ಹಿತಾನ್, ನೀವು ಭೂತಗಳ ಆರಾಧನೆ ಮಾಡಿದ್ರು ಫಲ ಕೊಡೋನು ನಾನೇ, ದೇವತೆಗಳ ಆರಾಧನೆ ಮಾಡಿದ್ರು ಫಲ ಕೊಡೋನು ನಾನೇ, ಋಷಿಗಳನ್ನ ಆರಾಧನೆ ಮಾಡಿದ್ರು ಫಲ ಕೊಡೋನು ನಾನೇ, ಪಿತೃಗಳನ್ನ ಆರಾಧನೆ ಮಾಡಿದ್ರು ಫಲ ಕೊಡೋನು ನಾನೇ. ಆದ್ರಿಂದಾಗಿ ನನಗೆ ಮಾರ್ಗಶೀರ್ಷ ಅಂತ ಹೆಸರು. ಎಲ್ಲ ಮಾರ್ಗಗಳ ಶೀರ್ಷ ಭಾಗ ತುದಿ ಭಾಗ. ಈ ಶೀರ್ಷ ಅಂದ್ರೆ ಎಲ್ಲ ಇವನನ್ನೇ ಆಶ್ರಯಿಸಿದ್ದಾರೆ ಅಂತ ಅರ್ಥ. ಎಲ್ಲ ಇವನಲ್ಲೇ ಫಲವನ್ನ ಪಡೆಯುವಂಥವರಾಗಿದ್ದಾರೆ. ಭಾಗಗಳು ಭಗವಂತನಿಂದಾಗಿಯೇ. ಋತೂನಾಂ ಕುಸುಮಾಕರ, ತುಂಬಾ ಒಳ್ಳೆಯ ಶಬ್ದ. ಕೆಟ್ಟ ಮತ್ತು ಒಳ್ಳೆಯ ಅರಿವನ್ನು ಕರಹ ಮಾಡುವವನು ಅಥವಾ ಉಂಟು ಮಾಡುವವನು. ನಮ್ಗೆ ಒಳ್ಳೆ, ಈಗ ಅದು ಜ್ಞಾನಂ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಈ ಕು ಜ್ಞಾನವನ್ನು, ಕು ಅಂದ್ರೆ ಕು ಅಜ್ಞಾನವನ್ನು, ಕು ಬಂಧವನ್ನು, ಸು ಅರಿವನ್ನು, ಸು ಮೋಕ್ಷವನ್ನು ತಿಳುವಳಿಕೆಯಿಂದ ಕೂಡಿದವನಾಗಿ, ಅಂದ್ರೆ ಅವನಿಗೆ ಅದರ ಬಗ್ಗೆ ಎಚ್ಚರ ಇದ್ದೇ ಮಾಡ್ತಾನೆ. ಸುಮ್ನೆ ಯಾರೋ ಹೇಳಿದ್ರೆ ಇವನಿಗೆ ಕೊಟ್ಬಿಟ್ರೋ ಏನೋ, ನಮ್ಗೆ ತುಂಬಾ ಗುಡ್ಡೆ ಜಲ್ಲಿ ಹಾಕ್ಬಿಟ್ಟಿದ್ದಾನೆ PhD ಕೊಟ್ಬಿಡಿ ಅಂತ ಯಾರೋ ಹೇಳಿದ್ದಕ್ಕೆ ಕೊಡುವಂತಹ ದುರ್ದೈವದ ಸಂಗತಿ ಅಲ್ಲ ಅದು. ಆಮೇಲೆ ದ್ಯೂತಂ ಛಲಯತಾಮಸ್ಮಿ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ನಾನು ಮೋಸದ ತಂತ್ರದಲ್ಲಿ ತುಂಬಾ ಭಯಾನಕವಾದ ತಂತ್ರ ಅಂದ್ರೆ ದ್ಯೂತ. 100 ತರದ ಮೋಸಗಾರಿಕೆಯ ದಾರಿಗಳಿವೆ, ಅದರಲ್ಲಿ ಈ ದ್ಯೂತ ಅನ್ನೋದು ಬಹಳ ಅಪಾಯಕಾರಿಯಾದ ಮತ್ತು
ಸರ್ವಸ್ವವನ್ನು ನಾಶ ಮಾಡುವ ಮೋಸದ ತಂತ್ರ. ಅದೇ ಇವತ್ತು ಬೇರೆ ಬೇರೆ ರೂಪ ತಳೆದು ಬಂದಿವೆ. ಗೇಮ್‌ನ ರೂಪದಲ್ಲಿ ದುಡ್ಡಿಟ್ಟು ಆಡುವ ಯಾವುದೇ ತರದ, ಒಟ್ಟು ಅದರಲ್ಲಿ ನೀವು ಲಾಟರಿ ಗೆಲ್ತೀರಿ, ದುಡ್ಡಿಂದ ಗೆಲ್ತೀರಿ, ಶ್ರಮ ಸಾಧ್ಯವಲ್ಲದೆ ಸುಲಭದ ದಾರಿಯಲ್ಲಿ ವಸ್ತುವನ್ನ ಪಡಿತೀರಿ ಅಂತಂದ್ರೆ ಅದೆಲ್ಲ ದ್ಯೂತವೇ. ಕ್ರೀಡಾರೂಪ. ಆಟದಿಂದಲೇ ಸಂಪತ್ತನ್ನ ಗಳಿಸೋ ವಿಧಾನ. ಯಾಕಂದ್ರೆ ಆಟಕ್ಕೆ ಯಾರು ಕೊಡ್ತಾರೆ? ನೀವು ಆಟಕ್ಕೆ ಪ್ರೈಸ್ ಕೊಡುದು ಬೇರೆ. ಆಟಕ್ಕೆ ಪ್ರೈಸ್ ಕೊಡುದನ್ನ ದ್ಯೂತ ಅಂತ ಹೇಳಿಲ್ಲ. ಆದ್ರೆ ಆಟಕ್ಕೆ ಆ ಸಂಪತ್ತನ್ನ ಮತ್ತೆ ಮತ್ತೆ ಗೆಲ್ಬಹುದು, ಮತ್ತೆ ಮತ್ತೆ ಆಡಬಹುದು, ಮತ್ತೆ ಮತ್ತೆ ಗೆಲ್ಬಹುದು ಅನ್ನೋ ತರದ. ಅಂದ್ರೆ ನೀವು ದುಡ್ಡಿಡ್ಬೇಕು, ಅವನು ಆ ದುಡ್ಡಿನಿಂದ ನಿಮ್ಗೆ ಒಂದು ಭಾಗವನ್ನ ಅದರಲ್ಲಿ ಲಾಭ ಅಂತ ಕೊಡ್ಬೇಕು. ಇಲ್ಲಾಂದ್ರೆ ಯಾರು ಕೂಡ ಸುಮ್ನೆ ಬನ್ನಿ ಆಡಿ ಗೆಲ್ಲಿ ಅಂತ ಕೋಟಿ ಕೋಟಿ ಗಟ್ಲೆ ಗೆಲ್ಲಿಸ್ಲಿಕ್ಕೆ ಅವನಿಗೇನು ಲಾಭ ಇಲ್ಲದೆ ಇದ್ರೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಖರೀದಿ ಮಾಡ್ತಾರೆ ಆಟಗಾರರನ್ನ, ಅವರಿಂದ ಆಡಿಸ್ತಾರೆ. ಆ ಖರೀದಿ ಮಾಡಿದವನೇ ಎಷ್ಟೋ ಅಡ್ವರ್ಟೈಸ್ಮೆಂಟ್ಗಳಿರ್ತವೆ. ಆ ಅಡ್ವರ್ಟೈಸ್ಮೆಂಟ್ ಇಂದ ದುಡ್ಡು ಬಂದಿರುತ್ತೆ. ಅದರಿಂದ ನಿಮ್ಮನ್ನ ಮತ್ತಷ್ಟು ರಂಜಿತರನ್ನಾಗಿಸ್ತಾರೆ, ಖುಷಿ ಪಡಿಸ್ತಾರೆ. ನಮ್ಗೆ ಅರ್ಥನೇ ಆಗಲ್ಲ. ಇದು ಯಾವುದೋ ಮೈ ಮಾರಿಕೊಂಡವರ ಆಟದ ಮಧ್ಯದಲ್ಲಿ ನಾವು ನಮ್ಮವರು ಅಂತ ಹುಡುಕಿಕೊಂಡು ಅದಕ್ಕೆ ಮೂಕ ಪ್ರೇಕ್ಷಕರಾಗಿ ಭಾರೀ ದೊಡ್ಡ ಫ್ಯಾನ್ ಅನ್ನೋದಕ್ಕೆ ಅರ್ಥವೇ ಇಲ್ಲ ಇವತ್ತು. ಯಾರಿಗ್ ಫ್ಯಾನ್ ಆಗ್ಬೇಕು ಅನ್ನೋದು ಗೊತ್ತಿಲ್ಲ. ಸುಮ್ನೆ ಹೇಳೋದು ನಾವು ಇವತ್ತು ಈ ಸರ್ತಿ ಈ ಗುಂಪಿಗೆ ಬೆಂಬಲವನ್ನು ಸೂಚಿಸ್ತೇವೆ. ಅದು ಕೊನೆಗೆ ಗಲಾಟೆಯಲ್ಲಿ ಪರ್ಯವಸಾನ ಆಗುತ್ತಷ್ಟೇ. ಸೂಚಿಸ್ಲಿ. ಒಂದು ಆಟದಲ್ಲಿ ಒಳ್ಳೆಯ ಒಂದು ಸ್ಫೂರ್ತಿದಾಯಕವಾದ ಬೆಂಬಲ ಬೇಕು. ಆದ್ರೆ ಅಲ್ಲಿ ಪ್ರೀತಿ ತೋರಿಸ್ಲಿಕ್ಕೆ ಅಥವಾ ನಮ್ಮವರು ಅಂತ ಅಭಿಮಾನ ತೋರಿಸ್ಲಿಕ್ಕೆ ಕರ್ನಾಟಕದಿಂದ ಏನಾದ್ರೂ ಒಂದು ಆಟ ಅಂತಿದ್ರೆ ಅದರಲ್ಲಿ ಕರ್ನಾಟಕದವರೇ ಇರಲ್ಲ. ದುಡ್ಡು ತಗೊಂಡು ದುಡ್ಡಿಗೋಸ್ಕರ ಆಡುವಂತ ಯಾವ್ದ್ಯಾವ್ದೋ ಕಡೆಯ ಜನ ಕರ್ನಾಟಕದ ಹೆಸರನ್ನು ಉಪಯೋಗಿಸ್ಕೊಂಡು, ಬೆಂಗಳೂರಿನ ಹೆಸರನ್ನು ಉಪಯೋಗಿಸ್ಕೊಂಡು ತಾವು ಅದರ ಮೂಲಕ ನಮ್ಮ ಭಾವನೆಗಳನ್ನ ಕೊಂಡುಕೊಳ್ತಾರೆ. ಅದರಿಂದ ಜೂತ ಅನ್ನೋದು ಇವತ್ತು ಡೈಸ್‌ನ ಮೂಲಕನೇ ಆಗ್ಬೇಕಾಗಿಲ್ಲ. ಜೂತದ ಡೈಸ್, ದಾಳ. ದಾಳ ಶಬ್ದದ ಎಲ್ಲೋ ಒಂದು ಛಾಯೆ ಡೈಸ್ ಅಲ್ಲಿದೆ. ಆ ತಂತ್ರಗಾರಿಕೆಯಲ್ಲಿ ಒಂದು ಸುಲಭವಾದ ಸಂಪತ್ತನ್ನ ಗೆಲ್ಲುವ ದಾರಿ ಅಂತ ಏನು ಬರುತ್ತೆ, ಅಥವಾ ಆನಂದ, ಆ ಸಂಪತ್ತನ್ನ ಗೆಲ್ಲುವ ಅಥವಾ ಇನ್ನೊಬ್ಬರ ಸಂಪತ್ತನ್ನ ಲಪಟಾಯಿಸುವುದ್ರಲ್ಲಿ ಒಂದು ಆನಂದ ಇದೆಯಲ್ಲ, ಕಲಿ, ಕೆಟ್ಟ ಕಲಿ. ಅದಕ್ಕೂ ಶಕ್ತಿ ಕೊಟ್ಟು ಅದರಲ್ಲಿರುವ ವಿಶೇಷ, ಅದಕ್ಕೆ ಹೇಳಿದ್ದು ಮಯೈವ ವಿಹಿತಾನ್ ಹಿತಾನ್. ದೇವತೆಗಳನ್ನ ಆರಾಧಿಸಿದ್ರು ಫಲ ಕೊಡೋ ನಾನೇ. ಲೋಕದಲ್ಲಿ ಯಾವುದೋ ಇಂಥ ಸಂಪತ್ತು ಬರ್ಲಿಕ್ಕೆ ಕಾರಣವಾದ ದಾರಿಯನ್ನು ಹಿಡಿದ್ರೆ ಆ ದಾರಿಯಲ್ಲೂ ನಾನೇ ಇದ್ದೇನೆ. ಯಾಕಂದ್ರೆ ಮಾರ್ಗಶೀರ್ಷ ನಾನೇ. ತೇಜಸ್ವಿನಾಮಹಂ. ಬೀರತನದಲ್ಲಿ ನಾನು ತುಂಬಿಕೊಂಡದ್ರಿಂದ ಅವನು ಬೀರ ಅಂತ ಅನಿಸಿಕೊಂಡಿದ್ದಾನೆ. ಬೀರರ ಭಾಗ ಪ್ರಕಾಶ. ಈರ ವಿಶಿಷ್ಟವಾಗಿ ಪ್ರೇರಕ ಶಕ್ತಿ ಆದ್ರಿಂದಾಗಿ ಮತ್ತು ಗೆಲ್ಲುವುದಕ್ಕೆ ಬೇಕಿರುವ ರೀತಿಯಲ್ಲೇ ತೇಜಸ್ವಿನಾಮಹಂ ಅಲ್ವಾ. ತೇಜ ಅನ್ನೋದು ಪ್ರಕಾಶ. ಪ್ರಕಾಶದಲ್ಲಿ ಪ್ರಾಕಾಶ್ಯ ಗುಣವನ್ನ ಜಗತ್ತಿಗೆ ಪ್ರಕಟಪಡಿಸುವವನು ನಾನೇ ಆಗಿದ್ದೇನೆ. ಆಮೇಲೆ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ. ಒಳ್ಳೆ ಮಾತುಗಳು. ಭಗವಂತನನ್ನು ಜಯ ಜಯ ಜಯ, ಅದೆಷ್ಟು ಚಂದ ನೋಡಿ. ಮಹಾಭಾರತದ ಹೆಸರು ಜಯ, ಮಹಾಭಾರತದಿಂದ ಓದಿದ್ರೆ ಫಲ ಜಯ, ಜೊತೆಗೆ ಭಗವಂತನ ಹೆಸರು ಕೂಡ ಜಯ.
ನಾವು ಭಗವಂತನನ್ನ ಜಯೋಸಿ 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 ಮತ್ತು ಜಯ ಜಯ ಜನಾರ್ದನ ಅಥವಾ ತುಂಬಾ ಕಡೆಗಳಲ್ಲಿ ನಾರಾಯಣ ಜಯ ನಾರಾಯಣ ಜಯ ನಾರಾಯಣ ಅಂತ ಈ ನಾಮಸ್ಮರಣೆ ಮಾಡುವಾಗ ಜಯಕಾರವನ್ನ ಹಾಕಿ ಜಯ ಶ್ರೀರಾಮ್ ಅಂತೆಲ್ಲ ಹೇಳುವಾಗ ಜಯ ಅನ್ನೋ ಶಬ್ದ ಇದೆಯಲ್ಲ ಅದು ಭಗವಂತನದ್ದೇ ಹೆಸರು. ಜಯೋಸ್ಮಿ, ವ್ಯವಸಾಯೋಸ್ಮಿ. ಆದ್ರಿಂದಾಗಿ ಆ ನಾಮವನ್ನು ಹೇಳಿ 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 ಅದರಲ್ಲೊಂದು ಮಾಂತ್ರಿಕ ಬಲ ಇದೆ. ಯಾರಾದ್ರೂ ಈ ದುಷ್ಟರಿಗೆ ಅವರ ಎದುರುಗಡೆ ಸಿಟ್ಟಲ್ಲಿ ನೀವು ಜೈ ಶ್ರೀರಾಮ್ ಅಂದ್ರೆ ಎದೆ ನಡುಕ ಬರುತ್ತೆ, ಜೊತೆಗೆ ಅವರ ಸಿಟ್ಟು ಉಮ್ಮಳಿಸುತ್ತೆ, ಒಳಗಿನ ಕಲಿ ಆವಿರ್ಭೂತನಾಗಿ ನಿಮ್ಮ ಮೇಲೆ ದಾಳಿಯೂ ಮಾಡಬಹುದು ಅವನು. ಅದಕ್ಕೆ ಮುಖ್ಯ ಕಾರಣ ಆ ಜಯ ಶಬ್ದದಲ್ಲಿರುವ ಭಗವಂತನ ರೂಪ. ಜಯೋಸ್ಮಿ, ವ್ಯವಸಾಯೋಸ್ಮಿ. ಜಯ ಅಂದ್ರೆ ನಿಶ್ಚಯವಾಗಿ ಗೆಲ್ಲುವ ವಿಶೇಷ ಗುಣದಿಂದ ಕೂಡಿದವ. ವ್ಯವಸಾಯ ಅಂತಂದ್ರೆ ನಿಶ್ಚಯವಾದ ತಿಳಿವಿನಿಂದ ಕೂಡಿದಂತಹ ಆ ಸ್ವರೂಪ. ಭಗವಂತನಿಗೆ ವ್ಯವಸಾಯ ಅವಸಾಯ, ವ್ಯವಸಾಯ ವಿಶೇಷವಾದ ನಿಶ್ಚಯ ರೂಪವಾದ ಅರಿವಿನ ಕೃಷಿಯಲ್ಲಿ, ಜ್ಞಾನದ ಕೃಷಿಯಲ್ಲಿ ನಾನಿದ್ದೇನೆ. ಇನ್ನು ಅಂದ್ರೆ ಒಟ್ಟು ದುಡಿಮೆ. ವ್ಯವಸಾಯ ಅಂದ್ರೆ ದುಡಿಮೆ ಅಂತ ಅರ್ಥ. ಪ್ರಯತ್ನ ಪೂರ್ವಕವಾದಂತಹ ಅರಿವಿನಿಂದ ಕೂಡಿದ ಚಟುವಟಿಕೆ, ಅದರಲ್ಲಿ ನಾನಿದ್ದೇನೆ ಅಂತ ಹೇಳಿದ್ದು. ಚೆನ್ನಾಗಿ ಮೈ ಬಗ್ಗಿಸಿ ದುಡಿಯುವಂಥದ್ದು. ಈಗ ನೋಡಿ, ಜಯ ಅಂತ ಅನ್ನೋದು ಕ್ಷತ್ರಿಯರಿಗೆ ಸಂಬಂಧಪಟ್ಟ ರೂಪ. ವ್ಯವಸಾಯ ಅನ್ನೋದು ಕೃಷಿಕರಿಗೆ ಅಂದ್ರೆ ವ್ಯವಹಾರಸ್ಥರಿಗೆ ಸಂಬಂಧಪಟ್ಟ ರೂಪ. ಜಯೋಸ್ಮಿ, ವ್ಯವಸಾಯೋಸ್ಮಿ. ಈ ತೇಜಸ್ ಅನ್ನೋದು ಜ್ಞಾನಿಗೆ ಸಂಬಂಧಪಟ್ಟ ರೂಪ. ತೇಜಸ್ ಅನ್ನೋದು ಅವನ ಮಂತ್ರ ಜಪ ಅನುಷ್ಠಾನ ಇತ್ಯಾದಿಗಳಿಂದ ಬರಬೇಕಾದ್ದು. ತೇಜಸ್ಸು, ಜಯ, ವ್ಯವಸಾಯ. ಇನ್ನು ಸತ್ವಂ ಸತ್ವವತಾಮಹಂ, ಇದು ಕೊನೆಯದ್ದು. ಎಲ್ಲರಲ್ಲೂ ಮನುಷ್ಯ ಮಾತ್ರರಲ್ಲಿ, ಅವನು ಯಾರೇ ಆಗಿರ್ಲಿ, ಅವನು ಸರ್ವಿಸ್ ಚೆನ್ನಾಗಿ ಕೊಡ್ತಾನೆ ಅಂದ್ರೆ ಅದರಲ್ಲೊಂದು ಸತ್ವ ಇರುತ್ತೆ. ನೀವು ಹೇಳ್ತೀರಿ ಕೂಡ ಮಾತುಗಳನ್ನ ಯಾವಾಗ್ಲೂ ಕೂಡ. ಏನೇ ಆಗ್ಲಿ ಅವನ ಚಟುವಟಿಕೆಯಲ್ಲಿ ಒಂದು ಸತ್ವ ಇದೆ. ಅವ್ನು ಮಾಡ್ತಾ ಇದ್ದ ಕೆಲಸದಲ್ಲಿ ಪ್ರೊಡಕ್ಟಿವ್ ಅಂತ ಅರ್ಥ. ಸೇವೆ ತುಂಬಾ ಸಹಜವಾಗಿರುವಂಥದ್ದು. ಇದು ಸತ್ವ ಅನ್ನೋದು ಎಲ್ರಿಗೂ ಸಂಬಂಧಪಡುತ್ತೆ. ಜಯಕ್ಕೂ ಬೇಕು, ವ್ಯವಸಾಯಕ್ಕೂ ಬೇಕು, ನಿಮಗೆ ತೇಜಸ್ಸಿಗೂ ಬೇಕು. ಒಳಗೆ ಸತ್ವ ಇಲ್ಲದಿದ್ದು ತೇಜಸ್ ಹೆಂಗ್ ಬರುತ್ತೆ? ಒಳಗೆ ಸತ್ವವೇ ಇಲ್ಲದ್ರೆ ಜಯ ಹೆಂಗ್ ಬರುತ್ತೆ? ಒಳಗೆ ಸತ್ವವೇ ಇಲ್ಲದ್ರೆ ವ್ಯವಸಾಯ ಹೆಂಗ್ ಮಾಡ್ಲಿಕ್ಕಾಗುತ್ತೆ? ಅದಕ್ಕೆ ಸತ್ವ ಅನ್ನೋದು ಎಲ್ಲದರ ಆಧಾರ. ಎಷ್ಟು ಸಹಜವಾಗಿ ಕೃಷ್ಣ ಈ ಸಾಲಲ್ಲಿ ಅಂದ್ರೆ ಮೊದಲಿನ ಶಬ್ದ ಅದು ಮನುಷ್ಯನಿಗೆ ದಾರಿ ತಪ್ಪಿಸುವಂತದ್ದನ್ನ, ಈ ದ್ಯೂತಕ್ಕೆ ಹೋಗ್ಬೇಡಿ ಅಥವಾ ಈ ದ್ಯೂತದ ವ್ಯವಸ್ಥೆ ಅದರಲ್ಲಿ ಕೆಡುವುದಕ್ಕೆ ದಾರಿ ನಾನಿದ್ದೇನೆ ಅನ್ನೋದು ಸರಿ. ಅಂದ್ರೆ ಆ ದೇವತೆ, ಇವರು ಪಾಂಡವರು ಭಗವಂತನನ್ನ ಆ ದ್ಯೂತದಲ್ಲೂ ನೆನಪಿಸಿದ್ರು ಅನ್ನೋದಕ್ಕೆ ಈ ಮಾತು ಬಂದಿರಬಹುದು. ಅವರಿಗೆ ದ್ಯೂತದ ಸಂದರ್ಭದಲ್ಲೂ ಭಗವಂತನೇ ನೆನಪಾಯಿತು. ನೀನೇ ನಮ್ಮನ್ನ ಈ ದ್ಯೂತದ ಹಾದಿಗೆ ತಂದು ಹಾಕಿದ್ದು. ಅದಕ್ಕೆ ಹಿಂದೆ ಕುಸುಮಾಕರ ಅಂತ ಬಂದಿತ್ತಲ್ಲ, ಒಳ್ಳೆಯ ದಾರಿ ಕೆಟ್ಟ ದಾರಿ, ಒಳ್ಳೆಯ ಅರಿವು ಕೆಟ್ಟ ಅರಿವು ಎರಡನ್ನೂ ಕೊಡುವನು ನೀನೆ ಅಂತ. ಹಾಗಾಗಿ ದ್ಯೂತದಲ್ಲಿ ನಾನಿದ್ದೇನೆ. ಕೆಟ್ಟ ಅರಿವು ಅಂತಂದ್ರೆ ಯಾವುದು ಎಕ್ಸ್ಕ್ಲೂಸಿವ್, ಯಾವುದು ಜೀವನದಲ್ಲಿ ದೊಡ್ಡ ಆಘಾತಕ್ಕೆ ಕಾರಣವಾಗುತ್ತೋ ಅಥವಾ ದೊಡ್ಡ ಬದಲಾವಣೆಗೆ ನೆರವಾಗುತ್ತೋ ಅಂತಹ ಎಲ್ಲಾ ವಸ್ತುಗಳು ಕೂಡ ವಿಶೇಷ ಅಂತ ಅನ್ನಿಸಿಕೊಳ್ಳುತ್ತೆ. ಆ ವಿಶೇಷತೆಯಲ್ಲಿ ಆಟವು ಒಂದು ದ್ಯೂತದ ರೂಪದಲ್ಲಿ ಅತ್ಯಂತ ಹೆಚ್ಚಿನ ದೊಡ್ಡ ಪ್ರಮಾಣದ ಬದಲಾವಣೆಯನ್ನು ಜೀವನದಲ್ಲಿ ವ್ಯಕ್ತಿಯ ಮೇಲೆ ಉಂಟು ಮಾಡುವಂಥದ್ದು. ಅಲ್ಲಿ ನಾನೇ ಇದ್ದೇನೆ. ಯಾವುದು ವಿಶೇಷ ಪರಿಣಾಮ ಉಂಟು ಮಾಡುತ್ತೋ, ಯಾವುದು ವಿಶೇಷವಾದ ಬದುಕನ್ನ ಒದಗಿಸುತ್ತೋ ಅಂಥದ್ದನ್ನ ಕೃಷ್ಣನ ವಿಶೇಷ ವಿಭೂತಿಯನ್ನಾಗಿ ಹೇಳಿದ್ದು. ಆಚಾರ್ಯರು ಇಲ್ಲಿ ನಿರೂಪಣೆ ಮಾಡ್ತಾ ಭಾಷ್ಯದಲ್ಲಿ ಆನಂದ ರೂಪತ್ವಾತ್ ಪೂರ್ಣತ್ವಾತ್ ಲೋಕರಮಣ ಅಚ್ಚರಾಮಃ ರಾಮಶಸ್ತ್ರಭೃತಾಮಹಂ ಅನ್ನುವಲ್ಲಿ ಆನಂದ ರೂಪತ್ವಾತ್ ರಾಮ ಅನ್ನುವಲ್ಲಿ ರ ಇದೆ. ಆಮೇಲೆ ಪೂರ್ಣತ್ವಾತ್, ಅಮ ಅಂದ್ರೆ ಕೊನೆ ಇಲ್ಲದ್ದು ಅಂತ ಅರ್ಥ. ಮ ಅಂದ್ರೆ ಮಿತಿ ಅಥವಾ
ಅಳತೆ. ಅಮ ಅಂದ್ರೆ ಅಳತೆ ಇಲ್ಲದ್ದು, ಅದಕ್ಕೆ ಪೂರ್ಣ ಅನ್ನುವ ಶಬ್ದ ಬಂತು. ಇನ್ನು ರಾಮ ಅನ್ನುವಲ್ಲಿ ಲೋಕರಮಣಾಚ್ಚ, ಎಲ್ಲರನ್ನೂ ರಮತೆ ಅ, ರಮಯತಿ ಚ, ಎಲ್ಲರನ್ನೂ ಈತ ಸಂತೋಷ ಪಡಿಸ್ತಾನೆ, ಅದರಿಂದಾಗಿ ಸ್ವತಃ ಸಂತುಷ್ಟನಾಗಿ ಎಲ್ಲರನ್ನು ಸಂತೋಷ ಪಡಿಸ್ತಾನೆ, ಅದರಿಂದಾಗಿ ಭಗವಂತನಿಗೆ ರಾಮ ಅಂತ ಹೆಸರು. ಆನಂದ ರೂಪೋ ನಿಷ್ಪರಿಮಾಣ ಏಷಃ ಲೋಕಶ್ಚ ಏತಸ್ಮಾತ್ ರಮತೆ ತೇನ ರಾಮಃ ಇತಿ ಶಾಂಡಿಲ್ಯ ಶಾಖಾಯಾಮ್. ರಾಮಶಸ್ತ್ರಭೃತಾಮಹಂ ಅನ್ನುವಲ್ಲೂ ಕೂಡ ರಾಮ ಅನ್ನೋ ಶಬ್ದದ ಅರ್ಥವನ್ನ ಹೇಳಿದ್ರೆ ನಮ್ಗೆ ಸಾಕಿತ್ತು. ಮತ್ತೆ ಇದು ನೀವು ನಿಮ್ಗೆ ಇಷ್ಟ ಬಂದ ಹಾಗೆ ರಾಮದೇವರನ್ನ ದೊಡ್ಡದು ಮಾಡ್ಲಿಕ್ಕೆ ಅಥವಾ ಪರಶುರಾಮನನ್ನ ಹಿರಿದು ಮಾಡ್ಲಿಕ್ಕೆ ಹೇಳಿದ ಅರ್ಥ ಅಂತ ಏನಾದ್ರು ಹೇಳಿದ್ರೆ ನಿಮ್ಮ ದೇವತೆಗಳು, ಯಾಕೆಂದ್ರೆ ರಾಮನ ಬಗ್ಗೆ ಬಹಳ ತಪ್ಪು ಕಲ್ಪನೆಗಳಿವೆ. ಎರಡೂ ರಾಮನ ಬಗ್ಗೆ, ಪರಶುರಾಮನ ಬಗ್ಗೆ ಆಗ್ಲಿ, ಆಮೇಲೆ ಕೋದಂಡ ರಾಮನ ಬಗ್ಗೆ ಆಗ್ಲಿ, ಬಲರಾಮನ ಬಗ್ಗೆ ಆಗ್ಲಿ, ಕೆಲವರು ಬಲರಾಮನನ್ನ 10 ಅವತಾರಗಳಲ್ಲಿ ಸೇರಿಸಿ ಬಿಡ್ತಾರೆ. ಭಗವಂತನ ವಿಶೇಷವಾದ ಒಂದು ಆವೇಶ ಇದೆ, ಅದನ್ನ ನಿರೂಪಣೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಹೇಳಿದ ರಾಮಚಂದ್ರನ ಬಗೆಗೆ ಪರಶುರಾಮ ಅವನೊಬ್ಬ ದೇವತಾ ಸ್ವರೂಪನೇ ಅಲ್ಲ ಅಂತ ಕೆಲವರು. ಇನ್ನು ಈ ರಾಮ ಅಪೂರ್ಣ ರೂಪ, ಇದರಲ್ಲಿ ಪೂರ್ಣ ಗುಣವನ್ನ ಪ್ರಕಟಪಡಿಸ್ಲಿಲ್ಲ. ದೇವರು ರಾಮನ ಕಥೆಯನ್ನ ಅಂದ್ರೆ ದೇವರು ರಾಮನಾಗಿ ಬಂದಾಗ ಅವನಿಗೂ ಕರ್ಮದ ವ್ಯಥೆ ಇದ್ದದ್ರಿಂದ ಹೆಂಡತಿಯನ್ನು ಕಳ್ಕೊಂಡ, ಕಾಡಲ್ಲಿ ಓಡಾಡಿದ, ಲೋಕಕ್ಕೆ ಒಂದು ಕೆಟ್ಟ ಗಂಡನಾಗಿ ಪ್ರಕಟಗೊಂಡ ಅಂತ ಹೀಗೆಲ್ಲ ಅವ್ರವ್ರಿಗೆ ಏನೇನು ಆನಂದ ಕೊಡುತ್ತೋ ಕೆಲವು ಸಂಗತಿಗಳನ್ನ ಮಾತಾಡಿದ್ರೆ ಅಂತದ್ದಕ್ಕೆಲ್ಲ ಕಾರಣವಾದ ಪಾತ್ರವಾಗಿ ರಾಮ ಶಬ್ದವನ್ನ ನಿರೂಪಣೆ ಮಾಡಿದ್ರೆ, ಅದಕ್ಕೆ 3 ಪಾತ್ರಗಳಲ್ಲಿಯೂ ಕೂಡ ಬಲರಾಮನೇನು ಸಾಮಾನ್ಯ ಅಲ್ಲ, ಅವನು ಶೇಷನ ಅವತಾರ ರೂಪವೇ. ಆದ್ರೆ ಅಲ್ಲಿ ನರ ಅನ್ನುವ ಶೇಷ ಆವೇಶ ಇತ್ತು, ಅಂದಾಗಿ ಅದು ಭಗವಂತನ ಆವಿಷ್ಟ ರೂಪ ಅಂತ ಅನ್ನೋದನ್ನು ಹೇಳಿದೆ. ಪ್ರಧಾನವಾಗಿ ಇಲ್ಲಿ ಪರಶುರಾಮ ರಾಮನನ್ನ ಇಬ್ಬರನ್ನ ಸ್ವೀಕಾರ ಮಾಡಿದ್ರೆ ಅದೆರಡೂ ಕೂಡ ಪೂರ್ಣ ಮತ್ತು ಆನಂದ ರೂಪ ಮತ್ತು ಲೋಕಕ್ಕೆ ನಿರಂತರ ಆನಂದವನ್ನು ಒದಗಿಸುವಂತಹ ಶಕ್ತಿ. ಅದಕ್ಕೆ ಆನಂದ ರೂಪ ನಿಷ್ಪರಿಣಾಮ, ಯಾವುದೇ ಕೆಟ್ಟ ಪರಿಣಾಮಕ್ಕೆ ಒಳಗಾಗದವನು, ಯಾರ ಇನ್ಫ್ಲೂಯೆನ್ಸ್ಗೆ ಒಳಗಾಗದವನು, ಯಾರ ಮೇಲೂ ತನ್ನ ಕೆಟ್ಟ ಪರಿಣಾಮವನ್ನ ಕೆಟ್ಟದಾಗಿ ಅವರ ಮೇಲೆ ಪರಿಣಾಮ ಬೀರದವನು, ಲೋಕಕ್ಕೆ ನಿರಂತರವಾಗಿ ಆನಂದವನ್ನ ಕೊಡುವವನು, ಇಂಥವನು ರಾಮ ಅನ್ನುವ ಶಬ್ದವನ್ನು ನಿಷ್ಪರಿಣಾಮ ಏಷಃ ಲೋಕ ಚ ಏತಸ್ಮಾತ್ ರಮತೆ 3 ಪದಗಳ ಮೂಲಕ ವ್ಯಾಖ್ಯಾನ ಮಾಡಿದ್ರು. 3 ಪದಗಳ ಅರ್ಥ ವೇದ ಶಾಖೆಯಲ್ಲಿ ನಿರೂಪಣೆಗೊಂಡಿದೆ ಅನ್ನೋದನ್ನ ಸೂಚಿಸಿದ್ರು. ಒಂದು ಆನಂದ ರೂಪ, ಇನ್ನೊಂದು ನಿಷ್ಪರಿಣಾಮ, ಇನ್ನೊಂದು ಲೋಕಶ್ಚ ಏತಸ್ಮಾದೇವ ರಮತೆ ತೇನ ರಾಮ. ಇದು ಶಾಂಡಿಲ್ಯ ಶಾಖೆಯಲ್ಲಿ ಬಂದಂತಹ ರಾಮ ಶಬ್ದದ ವ್ಯುತ್ಪತ್ತಿ. ರಶ್ಚ ಅಮಶ್ಚೇತಿ ವ್ಯುತ್ಪತ್ತಿ, ಅದು ತೋರಿಸಿದ್ರು ಎಲ್ಲಿದೆ. ಈಗ ಏತಸ್ಮಾತ್ ರಮತೆ ಅನ್ನುವಲ್ಲಿ ರಾಮ ಅನ್ನುವ ಶಬ್ದವನ್ನು ಹೇಳ್ಬಹುದು. ಆದ್ರೆ ಆನಂದ ರೂಪ ನಿಷ್ಪರಿಮಾಣ, ಪರಿಮಾಣ ಅಂತಂದ್ರೆ ಅಳತೆ. ಮಾ ಅನ್ನುವ ಶಬ್ದ ಇದೆ. ಪರಿಮಾಣ ಅನ್ನುವ ಶಬ್ದ ಬಂದಾಗ ನಿಶ್ ಅನ್ನೋದು ಆ, ಮಾಣ ಅನ್ನೋದು ಆ, ಮಾ ಅಮ ಅಂತ ಆಯ್ತು. ರಶ್ಚಾಸೋ ಅಮಶ್ಚ ರಾಮ. ರಶ್ಚ ಅಂದ್ರೆ ಆನಂದ ರೂಪತ್ವ. ರತಿ ಅನ್ನುವುದೇ ರ ಶಬ್ದದ ಅಬ್ರಿವೇಶನ್. ಆನಂದ ಮತ್ತು ಪರಿಮಿತಿಗೆ ಒಳಪಡದ ವ್ಯಕ್ತಿತ್ವ ಅದು ಅಮ. ಆನಂದದ ಅಪರಿಮಿತವಾದ ವ್ಯಕ್ತಿತ್ವ ಅದು ರಾಮ ಅನ್ನುವ ಶಬ್ದದಿಂದ ಆಚಾರ್ಯರೇ ಅದಕ್ಕೆ ವ್ಯುತ್ಪತ್ತಿ ತೋರಿಸಿದ್ರು. ಅಲ್ಲೇ ಮುಂದೆ ಕೆಳಗೆ ತಾತ್ಪರ್ಯದಲ್ಲಿ ಕೇಶು ಚ ಭಾವೇಶು ಅಂತ ಅವನು ಪ್ರಶ್ನೆ ಕೇಳಿದ್ದ. ಯಾರು? ಅರ್ಜುನ. ಇತ್ಯುಕ್ತತ್ವಾಚ್ಚ ಬ್ರಹ್ಮಾದಿ ಜೀವೇಭ್ಯ ಅನ್ಯದೇವ ವಿಭೂತಿ ರೂಪಂ. ಯಾವ ಯಾವ ಭಾವಗಳಲ್ಲಿ ಅವನನ್ನ ಕಾಣಬೇಕು ಅಂತ ಹೇಳಿದ್ರೆ, ಚತುರ್ಮುಖನಿಂದ ಹಿಡಿದು ಒಂದು ಸಣ್ಣ ಜೀವಿಯ ತನಕವೂ ಕೂಡ ಭಗವಂತನನ್ನ ಬೇರೆಯಾಗಿಯೇ ತಿಳಿಬೇಕು ಅಂತ ಅನ್ನೋದನ್ನ ಈ ಕೇಶು ಅನ್ನುವ ಬಹುವಚನದ ರೂಪ ಭಗವಂತ
ಕೇವಲ ಯಾವುದೋ ಒಂದು ವಸ್ತುವಿನಿಂದ ಭಿನ್ನ ಅಲ್ಲ. ಬ್ರಹ್ಮನಿಂದ ಹಿಡಿದು ಜೀವರ ತನಕದ ಪ್ರತಿಯೊಂದು ಜೀವರಾಶಿಯಲ್ಲೂ ಕೂಡ ಅದರ ವಿಭೂತಿಯನ್ನ ಪರಿಚಯ ಮಾಡಿಕೊಡುವಾಗ ಅವನು ಬೇರೆ, ಅವನು ಈ ಜಗತ್ತಿಗಿಂತ ಬೇರೆ, ಅವನು ಈ ಜಡಕ್ಕಿಂತ ಬೇರೆ, ಅವನು ಈ ಚರಾಚರ ಪ್ರಪಂಚಕ್ಕಿಂತ ಬೇರೆ. ಅದೇ ಮತ್ತೆ ಮುಂದೆ 15 ಅಧ್ಯಾಯದಲ್ಲಿ ಹೇಳುದು. ಸುಮ್ನೆ ಅಲ್ಲಿ ಇದ್ದಕ್ಕಿದ್ದ ಹಾಗೆ ದೇವರು ಏನೋ ಒಂದು ಹೇಳ್ಬಿಡೋಣ ಅಂತ ಮಧ್ಯದಲ್ಲಿ ಹೊರಟ ಶಬ್ದ ಅಲ್ಲ. ಅದು ಬಹಳ ತಾತ್ವಿಕವಾಗಿ ಭಗವಂತನ ಪ್ರಜ್ಞೆಯನ್ನ ನಮಗೆ ಜಾಗೃತಗೊಳಿಸುವ ರೂಪ. ಆದ್ರಿಂದಾಗಿ ದ್ವಿವಿಧಂ ವೈಭವಂ ರೂಪಂ ಪ್ರತ್ಯಕ್ಷಂಚ ತಿರೋಹಿತಂ. ದ್ವಿವಿಧಂ ರೂಪಂ, ಎರಡು ಬಗೆಯ ವಿಶೇಷ ರೂಪಗಳಿವೆ. ಒಂದು ಪ್ರತ್ಯಕ್ಷಂ, ಒಂದು ತಿರೋಹಿತಂ. ಕೆಲವು ವ್ಯಕ್ತವಾಗಿ ಕಾಣಿಸ್ತಾ ಇರುತ್ತೆ, ಇನ್ನು ಕೆಲವು ಗುಟ್ಟಾಗಿ ಒಳಗಿನಿಂದ ತನ್ನ ಅಭಿವ್ಯಕ್ತಿಯನ್ನು ಮಾಡ್ತಾ ಇರುತ್ತೆ. ಕಪಿಲೌ ವ್ಯಾಸ ಕೃಷ್ಣಾದ್ಯಂ ಪ್ರತ್ಯಕ್ಷಂ ವೈಭವಂ ಸ್ಮೃತಂ. ಈ ಇಷ್ಟು ಸಾಲುಗಳು ಬಂದಾಗ ಕಪಿಲ ಭಗವಂತನ ನೇರ ರೂಪ, ವ್ಯಾಸ ಭಗವಂತನ ನೇರ ರೂಪ, ಕೃಷ್ಣ ಭಗವಂತನ ನೇರ ರೂಪ, ವಾಸುದೇವ ಏನದು ಎಲ್ಲಿ ಬಂತು ಕೃಷ್ಣ ಶಬ್ದ? ಹೇಳಿದ್ನಲ್ವ ಕೃಷ್ಣ. ವಾಸುದೇವ ಹಿಂದೆನೆ ಬಂತಲ್ವ. ಕಾಲೋಹಂ ಶತೋ ಮುಖ ಮೃತ್ಯುಹರ ಸರಶ್ಚಾಹಂ. ಅದು ಮುಂದೆ ಬರುತ್ತೆ ಭಗವಂತನ ರೂಪ. ವೃಷ್ಣೀನಾಂ ವಾಸುದೇವೋಸ್ಮಿ. ಇದು ಸ್ವತಃ ದೇವರು ಪ್ರತ್ಯಕ್ಷ ವೈಭವವನ್ನ ಪ್ರಕಟಿಸಿದ್ದು. ಕಪಿಲ ವ್ಯಾಸ ಕೃಷ್ಣಾದ್ಯಂ, ಆದ್ಯ ಶಬ್ದದಿಂದ ಇನ್ನೂ ಕೆಲವನ್ನ ಹೇಳಬೇಕಿದೆ. ಅದು ಪ್ರತ್ಯಕ್ಷಂ ವೈಭವಂ. ಇನ್ನೂ ಭಗವಂತನ ನೇರ ರೂಪಗಳನ್ನ ಬೇರೆ ಬೇರೆ ಕಡೆ ಹೇಳಿದ್ದಾರೆ, ಅಂದ್ರೆ ಬೇರೆ ಪುರಾಣಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಭಿನ್ನಂ ಬ್ರಹ್ಮಾದಿ ಜೀವೇಭ್ಯ ಜಡೇಭ್ಯಶ್ಚಾಪಿ ತದ್ಗತಂ ಆಧಿಕ್ಯದಂ ತೇಷಾಂ ತತ್ತಿರೋಹಿತ ವೈಭವಂ. ಈ ಬ್ರಹ್ಮ ಜೀವ ಜಡ ಎಲ್ಲದಕ್ಕಿಂತ ಬೇರೆಯಾದ, ಆದ್ರೆ ಈ ಎಲ್ಲದರೊಳಗೆ ಸೇರಿಕೊಂಡ ಕೃಷ್ಣಾದ್ಯಂ ಪ್ರತ್ಯಕ್ಷಂ ವೈಭವಂ. ಅದು ನೇರ ಭಗವಂತ ರೂಪ. ಅದು ಎಲ್ಲೋ ಯಾವುದ್ರ ಒಳಗೆ ಬೆಳಗುವ ರೂಪ ಅಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ನೇರವಾಗಿ ಅವತಾರದ ಕಾಲದಲ್ಲಿ ಪ್ರಕಟಗೊಂಡ ರೂಪ. ಇನ್ಯಾರಾದ್ರೂ ಸಾಧನೆ ಮಾಡಿ ಭಗವಂತನನ್ನ ಹಾಗೆ ಕಾಣಬೇಕು ಅಂತಂದಾಗ ಈ ಹೊರ ಕಣ್ಣಿನಿಂದಲೇನೆ, ಒಳಗಣ್ಣಿನಿಂದಲೇನೆ ಅವನನ್ನ ಒಂದು ಕ್ಷಣ ಸಾಕ್ಷಾತ್ಕರಿಸಿಕೊಂಡಿರಬಹುದಾದ ರೂಪ. ತಿರೋಹಿತ ಅಂದ್ರೆ ಬ್ರಹ್ಮಾದಿ ಜೀವಗಳ ಒಳಗೆ ಮತ್ತು ಜಡದ ಒಳಗೆ ಆ ವಸ್ತುವಿನ ಸಮೂಹದಲ್ಲಿ, ಇಲ್ಲಿ ಜಾತಿ ಅಂದ್ರೆ ಸಮೂಹ ಅಂತ ಅರ್ಥ. ಇಲ್ಲಿ ಸ್ವಜಾತ್ಯಾಧಿಕಂ, ವೃಕ್ಷ ಅನ್ನೋದೊಂದು ಜಾತಿ ಆದ್ರೆ, ಒಂದು ಸಮೂಹವಾದ್ರೆ ಅದರಲ್ಲಿ ಅಶ್ವತ್ಥ ಅನ್ನೋದು ಶ್ರೇಷ್ಠ. ಹೀಗೆ ತನ್ನ ಗುಂಪಿನ ಮಧ್ಯದಲ್ಲಿ ಆಧಿಕ್ಯದಂ ಇರುವ ವಸ್ತುಗಳಲ್ಲಿ ಅತ್ಯಂತ ಹೆಚ್ಚು ದೊಡ್ಡ ವ್ಯಕ್ತಿತ್ವದಿಂದ ಕೂಡಿದ. ಯಾಕೆಂದ್ರೆ ಮೃಗೇಂದ್ರ ತನ್ನ ಪಶುಗಳ ಸಮೂಹದಲ್ಲಿ ಎಲ್ಲದಕ್ಕಿಂತ ದೊಡ್ಡದಾದ ಗುಣಗಳಿಂದ ಕೂಡಿರುವಂತದ್ದು, ಅಂದ್ರೆ ಒಂದು ಕಾಡಿಗೆ ನಾಯಕನ ಸ್ಥಾನದಲ್ಲಿರುವಂಥದ್ದು. ಅದರ ಕಣ್ಣಳತೆಯಲ್ಲಿ ಯಾವತ್ತೂ ಕೂಡ ಕೆಲವು ಸಂಗತಿಗಳು ಮರೆಯಾಗುವುದು ಸಾಧ್ಯ ಇಲ್ಲ, ಅಷ್ಟು ಸೂಕ್ಷ್ಮ. ಮತ್ತು ಕಾಡಿಗೆ ರಕ್ಷಣೆಗೆ
ಬಹಳ ಅಗತ್ಯವಾದ ಪ್ರಾಣಿ. ಅದಿಲ್ಲ ಅಂತ ಆದಾಗ ಆ ಕಾಡು ಬೇಗ ನಷ್ಟ ಆಗುತ್ತೆ. ಕಾಡಿನಲ್ಲಿ ಈ ಹುಲಿ ಸಿಂಹಗಳಿದ್ದಾಗ ಈ ಕ್ರೂರ ಪ್ರಾಣಿಗಳಿವೆ ಅನ್ನೋ ಕಾರಣಕ್ಕೆ ಮನುಷ್ಯನಿಗೆ ಚೂರು ಅವಕಾಶ ಸಿಕ್ಕಿದ್ರೆ ಎಲ್ಲವನ್ನೂ ಈಗೇನ್ ಹೋಗುದು ಕಮ್ಮಿ ಮಾಡಿಲ್ಲ, ಮುಗಿಸ್ತಾನೇ ಇದ್ದಾನೆ. ಅವನಿಗೆ ನನ್ಗೆ ಸುಖ ಆದ್ರೆ ಸಾಕು, ಇನ್ನೊಂದ್ ಕಡೆ ನೆಟ್ಟು ದೊಡ್ಡದು ಮಾಡ್ಬೇಕು ಅಂತನ್ನುವ ರೀತಿಯ ಸಾಲು ಮರದ ತಿಮ್ಮಕ್ಕನ ಹಾಗಿನ ಬದುಕು ನಡೆಸೋರು ಯಾರಿಲ್ಲ. ಅವರು ಮಕ್ಕಳು ಅಂತ ಪ್ರೀತಿಸಿದ್ದು ಮರಗಳನ್ನೇ. ಮತ್ತು ತನ್ನ ಇಡೀ ಜೀವನ ಬರೀ ನೆಟ್ಟು ಬರ್ಲಿಲ್ಲ, ಅದನ್ನ ಬೆಳೆಸಿ ದೊಡ್ಡದನ್ನಾಗಿಸಿ ಅವರಿಗೆ ಅಕ್ಷರ, ನಾವ್ ಹೇಳುದೇನು, ಸಿಕ್ಕಾಪಟ್ಟೆ ಅನಕ್ಷರಸ್ಥರು ಅಂತಲ್ವಾ. ಇವತ್ತಿನ ಶಿಕ್ಷಣದ ಪ್ರಕಾರ ಅವರು ಅನಕ್ಷರಸ್ಥರು. ಆದ್ರೆ ಅವರು ಮಾಡಿದ ಉಪಕಾರದಿಂದ ಬಹುಶಃ ಇನ್ನೊಂದು 10 ಪೀಳಿಗೆ ನೆನಪಿಟ್ಟುಕೊಳ್ಳುವಷ್ಟು ಕಾಡನ್ನ ಸೃಷ್ಟಿ ಮಾಡಿ ಹೋಗಿದ್ದಾರೆ. ಅಂದ್ರೆ ಇದು ನೀವ್ ಎಲ್ಲಿಂದ ಲೆಕ್ಕಾಚಾರ ಹಾಕ್ತಿರೋ, ಒಬ್ಬ ವ್ಯಕ್ತಿಯನ್ನ ತಿಳಿದವನಲ್ಲ, ಸರ್ಟಿಫಿಕೇಟ್ ಮೂಲಕ ಏನಾದ್ರು ಹೇಳಲಿಕ್ಕಾಗತ್ತೆ? ಸರ್ಟಿಫಿಕೇಟ್ ಇಲ್ಲ ಅವ್ರ ಹತ್ರ. ಆದ್ರೆ ಅವರು ಮಾಡಿದ ಕೆಲಸಕ್ಕೆ ನೀವು ಹೊರಗಿನಿಂದ ಸರ್ಟಿಫಿಕೇಟ್ ಅನ್ನ ಯಾವ ಸರ್ಟಿಫಿಕೇಟ್ ಕೊಟ್ಟರು ಕೂಡ ಚಿಕ್ಕದೆ. ಆದ್ರಿಂದಾಗಿ ಭಗವಂತನ ವಿಭೂತಿ ಅನ್ನೋದು ಪ್ರತ್ಯಕ್ಷ ವೈಭವ ಮತ್ತು ತಿರೋಹಿತ ವೈಭವ ಅಂತ 2 ಮುಖಗಳಿಗೆ ಸಂಬಂಧಪಟ್ಟ ವಿವರಣೆಗಳನ್ನ ಆಚಾರ್ಯರು ಮೊದಲು ಕೊಟ್ಟು, ಅದು ಪೌರಾಣಿಕ ಹಿನ್ನೆಲೆಯಲ್ಲಿ ಬಂದದ್ದು ಅಂತ ಅನ್ನೋದನ್ನ ತುಂಬಾ ಸ್ವರಸವಾಗಿ ಇಲ್ಲಿ ನಿರೂಪಣೆ ಮಾಡಿದ ಹಾಗಾಯ್ತು. ಸ್ವಜಾತ್ಯಾಧಿಕ್ಯ ಪದಂ ಆಧಿಕ್ಯದಂ ತೇಷಾಂ ತತ್ ತಿರೋಹಿತ ವೈಭವಂ, ಅದು ತಿರೋಹಿತ ವೈಭವ ಇತ್ಯಾದಿ ಚ. ಇದು ಕೂಡ ಆಚಾರ್ಯರ ಶಾಖೆಯ ಮಾತು, ಶಾಂಡಿಲ್ಯ ಶಾಖೆಯ ಮಾತು ಇರಬಹುದು, ಅಥವಾ ಹಿಂದೆ ಯಾವುದು ಬಂತು, ವಿಭೂತಿ ತತ್ವೆ ಅಂತ ಒಂದು ರೂಪದಿಂದ ಹೇಳಿದ್ದಕ್ಕೆ ವ್ಯಾಖ್ಯಾನವನ್ನು ಅಲ್ಲೇ ಮಾಡಿದ್ದಾರೆ. ಕೊಟ್ಟಂತೂ ಈಗ ಏನಾಯ್ತು, ಆ ಈ ಸಾಲು ಕೂಡ ಅದು ಆಚಾರ್ಯರು ಕಿಸೆಯಿಂದ ತೆಗೆದು ಹಾಕಿದ್ದಲ್ಲ, ಬ್ರಹ್ಮಾದಿ ಸಕಲ ಜೀವಗಳಿಗಿಂತ ಭಿನ್ನ ಅನ್ನೋದನ್ನ ಜೀವೇಭ್ಯೋಪಿ ಅನ್ಯಃ ಭಿನ್ನಃ ತದ್ಗತಃ, ಅದರೊಳಗಿರುವ ಅಂತರ್ಯಾಮಿ ರೂಪ ಅನ್ನೋದನ್ನ ವೇದ ಹೇಳಿದ್ದನ್ನ ಆಚಾರ್ಯರು ನಿರೂಪಣೆ ಮಾಡಿದ್ರು. ಆತ್ಮ ಆತತ ಗುಣತ್ವೇನ ರವಜ್ಞೇಯೋ ಯತೋ ರವಿ ಉದಯನ್ ಮೇಘಚಲನಾತ್ ಸಾಮ್ಯತಃ. ತುಂಬಾ ಶಬ್ದಗಳು ಎಲ್ಲೆಲ್ಲಿ ಬಂದು ಆತ್ಮ ಆತತ ಗುಣತ್ವೇನ, ಅಂದ್ರೆ ಎಲ್ಲೆಡೆಯಿಂದ ಹೀರಿದ ಗುಣಗಳಿಂದ ತುಂಬಿದವರು ಅಂತ ಅದರ ವಿವರಣೆ. ಮತ್ತೆ ಅದರ ವಿವರಣೆಯನ್ನು ನಾಳೆ ದಿವಸ ನೋಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.